ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಆ್ಯಸ್ ಯೂಶುವಲ್ ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಒಂದು ಗ್ಲಾಸ್ ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಅರ್ಶಿನದ ಪುಡಿನ ಹಾಕ್ಕೊಂಡು ನೀರನ್ನ ಕುಡಿದ್ಬಿಟ್ಟು ನಂತರ ನಾನು ಕಿಚನ್ ಕಡೆಗೆ ಬಂದಿದ್ದಾಯಿತು. ಸೊ ಇವಾಗ ಒಂದು ಸಲ ಕಿಚನ್ ಸೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡು ನಾನು ತಿಂಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಆದರೂ ಕೂಡ ನನಗೆ ತಿಂಡಿ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಸಲ ಸೆಲ್ಫೆಲ್ಲ ಒರೆಸಿ ಸ್ಟವ್ ಎಲ್ಲ ಒರೆಸಿ ನಾನು ಕೆಲಸನ ಸ್ಟಾರ್ಟ್ ಮಾಡೋದು ಇದು ಯಾವಾಗಲೂ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಸೊ ಇವತ್ತು ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಮೂಲಂಗಿ ಎಲ್ಲ ನೀಟಾಗಿ ಅದು ಸಿಪ್ಪೆಲ್ಲ ಹುರ್ಕೊಂಡು ತುರಿದು ಇಟ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ ಇಷ್ಟನ್ನು ಕೂಡ ಇವಾಗ ಸಿಪ್ಪೆ ತೆಗೆದು ತುರಿದು ಇಟ್ಕೊತಾ ಇದ್ದೀನಿ. ಸೊ ನಾರ್ಮಲಾಗಿ ನಾನು ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ಪ್ಲೈನ್ ರೊಟ್ಟಿನೂ ಕೂಡ ಮಾಡ್ಕೋತಿರ್ತೀನಿ, ಅದು ಕೂಡ ಇಷ್ಟ ಆಗುತ್ತೆ. ಆದರೆ ಇವತ್ತು ಸ್ವಲ್ಪ ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಮೂಲಂಗಿ ಎಲ್ಲ ಹಾಕಿ ಮಕ್ಕಳಿಗೆ ಒಂದು ಹೆಲ್ತಿಯಾಗಿ ಮಾಡಿಕೊಡೋಣ ಅಂತ ಹೇಳಿ ಇದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ. ಇವಾಗ ಮೂಲಂಗಿ ಅಂತ ಹೇಳಿದ್ರೆ ಮಕ್ಕಳು ಸಲಾಡ್ಗೆಲ್ಲ ಹಾಕಿದ್ರೆ ಹಸಿ ಮೂಲಂಗಿ ಎಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ, ಮಕ್ಕಳು ಅಂತ ಅಲ್ಲ ದೊಡ್ಡವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅವಾಗ ಈ ರೀತಿ ರೊಟ್ಟಿ ಒಟ್ಟಿಗೆ ಹಸಿ ಮೂಲಂಗಿ ಎಲ್ಲ ಹಾಕಿ ಕೊಡೋದ್ರಿಂದ ಒಂದು ಹೆಲ್ತಿ ಆಗಿರುತ್ತೆ ಅಂತ ಹೇಳಿ ನಾನು ಈ ರೀತಿ ರೆಡಿ ಮಾಡ್ಕೊತೀನಿ. ಸೊ ಇವತ್ತು ಮೂಲಂಗಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ. ಸೊ ಇವಾಗ ಬಾಕ್ಸ್ಗೆಲ್ಲ ಕೊಡೋದಿಲ್ಲ ಅಲ್ವಾ, ಸ್ಕೂಲ್ ಎಕ್ಸಾಮ್ಸ್ ನಡೀತಿದೆ. ಹಾಗಾಗಿ ಆರಾಮಾಗಿ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ಕೊಬೋದು ರಿಲ್ಯಾಕ್ಸಾಗಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾನು ಎಲ್ಲರಿಗೂ ನನ್ನ ಮಗನ ಹಾಸ್ಟ್ಲಿಗೆ ಹಾಕೋದ್ರ ಬಗ್ಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಮಾತಾಡಿದ್ದೆ. ಸೊ ತುಂಬ ಖುಷಿಯಾಯಿತು. ತುಂಬ ಜನ ನನಗೆ ಒಳ್ಳೆ ಒಂದು ಒಪಿನಿಯನ್ನ ಕಳಿಸಿದ್ದೀರಾ. ಅದರಲ್ಲೂ ನನಗೆ ಮಂಗಳೂರಲ್ಲಿ ನನಗೆ ತುಂಬ ಕಸ್ಟಮರ್ ಇರೋದ್ರಿಂದ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ. ಸೊ ನನಗೂ ಒಂದು ನಂಬಿಕೆ ಬಂತು, ಪರವಾಗಿಲ್ಲ ಆಗ್ಬೋದು. ನಂಬಿಕೆ ಅನ್ನೋದಕ್ಕಿಂತ ಒಂದು ಸಮಾಧಾನ ಆಯಿತು. ನಾನು ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಸೊ ಧೈರ್ಯ ಬಂತು, ಒಂದು ಪರವಾಗಿಲ್ಲ ಏನಿಲ್ಲ ಅನ್ನೋ ರೀತಿಲಿ ನನಗೆ ಮನಸ್ಥಿತಿ ಬಂತು ಇವಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಒಂದು ಒಳ್ಳೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಪರವಾಗಿಲ್ಲ ಹಾಕಿ ಏನಿಲ್ಲ ಮಗು ಭವಿಷ್ಯಕ್ಕಲ್ವಾ ಅಂತೇಳಿ ಒಳ್ಳೊಳ್ಳೆ ಒಂದು ಪಾಸಿಟಿವ್ ಆಗಿ ಮಾತಾಡಿದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಇವತ್ತು ರೊಟ್ಟಿ ಮಾಡ್ತಿದ್ದೀನಲ್ವ, ಅದಕ್ಕೆ ಇವಾಗ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧದಿಂದ 1/4 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ. ಜೊತೆಗೆ ನೋಡಿದ್ರಲ್ಲ ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಹಾಕಿ ನಾನು ರೊಟ್ಟಿ ಹಿಟ್ಟನ್ನು ಅದಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನ ಹಾಕಬೇಕು ಅಂತ ಏನಿಲ್ಲ, ಯಾಕೆಂದರೆ ಆಲ್ರೆಡಿ ಅದು ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ನೀರಿನಂಶ ಇರುತ್ತಲ್ವ. ಹಾಗಾಗಿ ಜಸ್ಟು ಹಾಗೆ ಎಲ್ಲ ನೀಟಾಗಿ ಮಿದಿಸ್ಬಿಟ್ರೆ ರೊಟ್ಟಿ ಹಿಟ್ಟಿನದಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಇವಾಗ ಇದನ್ನು ಒಂದು ಕಡೆ ತೆಗೆದಿಟ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ. ಬೆಂಡೆಕಾಯಿ ಪಲ್ಯ ನಾರ್ಮಲಾಗಿ ಎಲ್ಲರಿಗೂ ಮಾಡೋದಕ್ಕೆ ಬರುತ್ತಲ್ವ. ಸೊ ಅದೇನಿಲ್ಲ, ಈರುಳ್ಳಿ ಟೊಮೆಟೊ ಫ್ರೈ ಮಾಡಿಬಿಟ್ಟು ಬೆಂಡೆಕಾಯಿನ ಹಾಕಿ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡೋಂಥದ್ದು. ಈ ರೀತಿಯಾಗಿ ನಾನು ಸುಮಾರು ಒಂದು 3-4 ವೆರೈಟಿಯಾಗಿ ಮಾಡ್ತೀನಿ. ಇದು ಬಂದು ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ. ಸೊ ನಾನು ಈರುಳ್ಳಿ ಫ್ರೈ ಆದ ಕೂಡಲೇ ಸ್ವಲ್ಪ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟೆಲ್ಲ ನಾನು ಹೆಚ್ಚಿಬಿಟ್ಟು ಟೊಮೆಟೊ ಹಾಕೋತಾ ಇದ್ದೆ. ನಮ್ಮ ಅತ್ತೆ ಹೇಳಿದ್ರು ಈ ರೀತಿ ರುಬ್ಬಿಟ್ಟು ಹಾಕೋ, ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬಿಟ್ಟು ಹಾಕಮ್ಮ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವಾಗ ರುಬ್ಬಿ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಇದು ಟೇಸ್ಟು ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ಬೇಗ ಬೆಂದ್ಕೊಳ್ಳುತ್ತೆ, ಬಟ್ ಟೇಸ್ಟು ಕೂಡ ಏನೋ ಒಂಥರ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಸಾಂಬಾರು ಪುಡಿ, RM ಸಂಪೂರ್ಣ ಸಾಂಬಾರು ಪುಡಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಬೆಂಡೆಕಾಯಿ ನಾನು ರಾತ್ರಿನೇ ಹುರಿದು ಇಟ್ಕೊಂಡ್ಬಿಡ್ತೀನಿ. ಈ ನಡುವೆ ಏನಾಗಿದೆ, ನಾನು ಸ್ವಲ್ಪ ಈ ಬಿಸ್ನೆಸ್ ಕೆಲಸಗಳು ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಪ್ರಮೋಷನ್ ವಿಡಿಯೋ ಮಾಡಿಸ್ತಾ ಇದ್ದೀನಿ, ಮತ್ತು ಫೋಟೋಶೂಟ್ ಇದೆಲ್ಲ ಮಾಡಿಸ್ತಾ ಇರೋದ್ರಿಂದ ಸ್ವಲ್ಪ ರಾತ್ರಿನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಕೆಲಸಗಳು, ತರಕಾರಿ ಹೆಚ್ಚೋದಾಗಿರ್ಬೋದು, ಏನಾದರೂ ಬೇರೆ ಕೆಲಸ ರೆಡಿ ಮಾಡ್ಕೊಳ್ಳೋದಿದ್ರೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬೇಗ ಶಾಪ್ಗೆ ಹೋಗಬೇಕು ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಇವಾಗ ರೆಡಿಯಾಗಿ ಹೋಗ್ಬಿಡ್ತು. ಬೇಗ ಮಕ್ಕಳಿಗೆ ತಿಂಡಿ ಕೊಟ್ಬಿಟ್ಟು ನಾನು ಅಂಗಡಿ ಕಡೆ ಹೋಗ್ಬೇಕಂತ ಹೇಳಿ ನಾನು ತಿಂಡಿ ತಿಂದ್ಕೊಂಡು ಬಾಕ್ಸ್ಗೆ ತೊಗೊಂಡು ಹೊಟ್ಟೋಗ್ತೀನಿ. ಒಂದು 3 ಗಂಟೆ ತನಕ ಕೆಲಸ ಮಾಡಿಕೊಂಡು ಮಕ್ಕಳು ಬಂದು ಊಟ ಮಾಡ್ಕೊಂಡು ಓದ್ತಾ ಇರ್ತಾರೆ. ಸೊ ಬೇಗ ಬರಬೇಕಲ್ವ. ಏನೇ ಇದ್ದರೂ ಮಕ್ಕಳು ಬಂದಾಗ ನಾವು ಒಂಥರ ಅಷ್ಟು ಗಮನ ಇರಲ್ಲ ಅಂಗಡಿಯಲ್ಲಿ ಏನೇ ಕೆಲಸ ಮಾಡ್ತಿದ್ರು ಎಷ್ಟೊತ್ತು ಮನೆಗೆ ಹೋಗೋದು ಅನ್ನೋ ರೀತಿಯೇ ಮನಸ್ಸು ಅನ್ನಿಸ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ಪಲ್ಯ ರೆಡಿಯಾಗಿ ಹೋಗ್ಬಿಡ್ತು. ರೊಟ್ಟಿ ತಟ್ಟೋಣ ಇವಾಗ, ಬನ್ನಿ. ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ಇದು ರೊಟ್ಟಿ ಬರ್ತಾಯಿತ್ತು ಅಂತ ಹೇಳಿದ್ರೆ
ನೀವು ನಾರ್ಮಲ್ಲು ಪ್ಲೇನ್ ರೊಟ್ಟಿ ಮಾಡ್ತೀರಲ್ಲ ಅದ್ರಕ್ಕಿಂತ ಇದು ತುಂಬ ಚೆನ್ನಾಗಿ ಬರುತ್ತೆ. ಏನೋ ತರಕಾರಿ ಹಾಕ್ಬಿಟ್ಟಿದ್ದೀವಿ ಕಿತ್ತೋಗ್ಬಿಡುತ್ತೇನೋ ಅಂತ ನೀವು ಅನ್ಕೋಬೋದು. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಬೇಗ ಆ್ಯಕ್ಚುಲಿ ಹೇಳ್ಕೋಬೇಕಂದ್ರೆ ಪ್ಲೇನ್ ರೊಟ್ಟಿ ನಾನು ಏನು ಹೇಳ್ತೀವಿ ಅಕ್ಕಿ ಹಿಟ್ಟನ್ನ ಉದುರಿಸ್ಬಿಟ್ಟು ಒಂಥರ ಕೈಯಲ್ಲೇ ತಟ್ಕೊತೀವಿ ನೋಡಿ. ಸೊ ಆ ಥರದಕ್ಕಿಂತ ಇದು ಇನ್ನೂ ಬೇಗ ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಇವಾಗ ನೋಡಿದ್ರಲ್ವಾ, ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡಿದ್ದಾಯ್ತು. ಇವಾಗ ತಿನ್ಕೊಂಡು ಅಂಗಡಿ ಕಡೆ ಹೊರಟಿದ್ದೀನಿ. ಸೊ ತುಂಬಾ ಟೇಸ್ಟಿ ಆಗಿತ್ತು, ತುಂಬಾ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ನೀವು ಕೂಡ ಅದನ್ನ ಟ್ರೈ ಮಾಡಿ ಆಯ್ತಾ, ಮಿಸ್ ಮಾಡ್ಕೊಂಬಿಡಿ. ಇವಾಗ ಏನಂದ್ರೆ ಅಂಗಡಿ ಕಡೆ ಹೋಗ್ತಾ ಇದೀನಿ, ಯಾಕೆಂದ್ರೆ ಮಕ್ಳು ಮಧ್ಯಾಹ್ನ ಬಂದ್ಬಿಡ್ತಾರೆ. ಸೊ ಎಕ್ಸಾಮ್ ನಡೀತಿದೆ ಅಲ್ವಾ, ನಿನ್ನೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಇವಾಗ ಅವ್ರು ಬರೋಷ್ಟ್ರೊಳಗೆ ನಾನು ಸ್ವಲ್ಪ ಅಂಗಡಿ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ. ಬಿಸಿಬೇಳೆಭಾತ್ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ರೆಡಿ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಈಗ ಹೋಗ್ತಾ ಇದೀನಿ. ಮನೆ ಕೆಲಸ ಅಂತೂ ಎಲ್ಲ ಹಾಗಾಗಿ ಬಿಟ್ಟು ಹೋಗ್ತಾ ಇದೀನಿ, ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು 10 days 15 days ಹೀಗೆ ಇರುತ್ತೆ. ಮಧ್ಯಾಹ್ನ ಅವ್ರು ಬರೋಷ್ಟ್ರೊಳಗೆ ನಾನು ಎಲ್ಲೇ ಇದ್ರು ಏನೇ ಕೆಲಸ ಇದ್ರು ಬಂದ್ಬಿಡ್ಬೇಕು. ಸೊ ಅದಕ್ಕೋಸ್ಕರ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಲೈಸೆನ್ಸ್ ಬಗ್ಗೆ ತುಂಬಾ ಜನ ಕೇಳಿದ್ರಿ. ಬಿಸ್ನೆಸ್ ಲೈಸೆನ್ಸ್ ಆಗಿರ್ಬೋದು, ಮತ್ತೆ ಅದು ಕಂಪಲ್ಸರಿ ನಾವು ಮಾಡಿಸ್ಬೇಕಾ, ಇನ್ನೊಂದಿಷ್ಟು ಕ್ವಶನ್ಗಳನ್ನ ನೀವು ಕೇಳಿದ್ರಿ. ಅದಕ್ಕೆಲ್ಲ ನಾನು ಬಂದ್ಮೇಲೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಇವಾಗ ಟೈಮ್ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಿಮ್ಗೆ ಯಾವ ರೀತಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಅದು ನನ್ಗೆ ಗೊತ್ತಾದ್ರೆ ಅದೇ ರೀತಿಯಾದಂತಹ ವಿಡಿಯೋಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾನೇನ್ ಅನ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಒಳ್ಳೆ ಒಂದು ಹೆಲ್ತಿ ರೆಸಿಪಿ ಇರಬೇಕು, ಮತ್ತೆ ಮೋಟಿವೇಶನಲ್ ಟಾಪಿಕ್ ಇರಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಲೇಡೀಸ್ ಇರ್ತಾರಲ್ವಾ, ಹೌಸ್ ವೈಫ್, ಅವ್ರಗಳಿಗೆ ಏನಾದ್ರೂ ಒಂದು ಒಬ್ರು ಇಬ್ರಿಗೆ ಒಂದು ಇನ್ಸ್ಪೈರ್ ಆಗ್ಬೇಕು, ಆ ತರ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ನನ್ನ ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಲಾಗ್ ನ ಮಾಡ್ತೀನಿ. ಕೆಲವ್ರಿಗೆ ಅದು ಬೋರ್ ಅನ್ನಿಸ್ಬೋದಲ್ವಾ. ಸೊ ಏನಪ್ಪ, ಇವ್ರು ಯಾವಾಗ್ಲೂ ಅಡ್ಗೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಏನೋ ಒಂದು ಟಾಪಿಕ್ ಮಾತಾಡ್ಬಿಟ್ಟು ವಿಡಿಯೋ ಎಂಡಿಂಗ್ ಮಾಡ್ತಾರೆ, ಆತರ ಎಲ್ಲ ಇರುತ್ತೆ. ಅನ್ಕೋಬಾರ್ದು ಅಂತೇನು ಇರಲ್ಲ. ಸೊ ಅನ್ಕೊಂಡ್ರು ಕೂಡ ಅದು ತಪ್ಪಲ್ಲ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಿಮ್ಗೆ ಈಗ ಹೊರಗಡೆ ಹೋಗೋದನ್ನ ಲಾಗ್ ಮಾಡೋದಾಗ್ಲಿ, ಸೊ ಆ ರೀತಿ ಏನಾದ್ರೂ ಇಷ್ಟ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನೇನಂದ್ರೆ ಏನೋ ಒಂದು ಅಡ್ಗೆ ಮಾಡಿದ್ವಿ, ತಿಂದ್ವಿ, ನಾನು ಶಾಪಿಂಗ್ ಹೋದೆ, ತಗೊಂಡೆ, ಅದರಿಂದ ಯಾರಿಗೂ ಏನ್ ಯೂಸ್ ಆಗಲ್ಲ. ನಮ್ಮ ಒಂದು ದಿನಚರಿ ತೋರ್ಸೋದ್ರಿಂದ ಮೇ ಬಿ ಯಾರಿಗೂ ಏನು ಯೂಸ್ ಆಗಲ್ಲ ಅನ್ಕೊಂತೀನಿ. ಅದಕ್ಕೋಸ್ಕರ ನಾನೇನ್ ಅನ್ಕೋತೀನಿ ಅಂದ್ರೆ, ಆದಷ್ಟು
ಒಂದು ಇನ್ಸ್ಪೈರ್ ಆಗಂತ ವಿಡಿಯೋಗಳು ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ರೊಟ್ಟಿ ಸಾಮಾನ್ಯವಾಗಿ ಎಲ್ಲಾ ನಾವು ಮಾಡ್ಕೊಂತಿರ್ತೀವಿ. ರೊಟ್ಟಿ ಮಾಡೋರು ಗೊತ್ತಿಲ್ಲ ಅನ್ನೋದೆಲ್ಲ ಏನಿಲ್ಲ. ಎಲ್ಲೋ ಕೆಲವೊಬ್ರಿಗೆ ಹೊಸದಾಗಿ ಮದ್ವೆ ಆಗಿರೋರ್ಗಾಗಿರ್ಬೋದು, ಏನು ಅಡ್ಗೆ ಮನೆ ಕಡೆ ಹೋಗೇ ಇಲ್ಲ ಅನ್ನಂತವ್ರಿಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ. ನಂದೇನಂದ್ರೆ ಆ ರೊಟ್ಟಿನಲ್ಲೇ ಒಂದು ಡಿಫ್ರೆಂಟ್ ಆಗಿ ಒಂದು ಆರೋಗ್ಯಕರವಾಗಿ ಯಾವ ರೀತಿ ಮಾಡ್ಕೊಬಹುದು, ಈಸಿಯಾಗಿ, ಯಾವುದೇ ರೀತಿ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದಾಗಿ ಆ ತರ ಇರಲ್ಲ, ಸಿಂಪಲ್ ಆಗಿ ಮಾಡಿ ತೋರ್ಸೋಣ ಅಂತ ಹೇಳಿ ನಾನ್ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ಹೆಲ್ಪ್ ಆಗುತ್ತೆ ಕೆಲವ್ರಿಗೆ ಅಡ್ಗೆ ಕಲಿದಿರ, ಇವಾಗ ಹೊಸದಾಗಿ ಮದ್ವೆ ಆಗಿರ್ತಾರೆ, ಓದ್ತಿರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಆ ರೀತಿ ಇರೋರ್ಗು ಕೂಡ ಹೆಲ್ಪ್ ಆಗ್ಲಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಬೆಂಡೆಕಾಯಿ ಪಲ್ಯ ನಾರ್ಮಲ್ ಆಗಿ ಎಲ್ಲಾರ್ಗು ಮಾಡಕ್ ಬರುತ್ತೆ. ಆದ್ರೆ ಕೆಲವೊಂದ್ಸಲ ಏನಾಗ್ಬಿಡ್ತೀವಿ, ನಾವು ಮರ್ತೋಗ್ಬಿಡ್ತೀವಿ ನಮ್ಮ ಕೆಲ್ಸಗಳ ಮಧ್ಯ. ನನ್ಗೆ ಕೆಲವೊಂದ್ಸಲ ಎಷ್ಟೋ ತರಕಾರಿಗಳು ನಾನು ಮಾಡೋದೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ವಿಡಿಯೋಗಳು ನೋಡ್ಬೇಕಾದ್ರೆ ಅನ್ಕೋತಿರ್ತೀನಿ. ಸೊ ಯಾವ್ದೋ ಒಂದು ವಿಡಿಯೋ ನೋಡಿದಾಗ ಹೌದಪ್ಪ ಈ ತರಕಾರಿ ನೋಡು ಮರ್ತೇ ಬಿಟ್ಟಿದ್ದೆ, ಸೊ ಮಾಡೋಣ, ಈ ರೀತಿ ಮಾಡ್ಬೋದಲ್ವಾ ಅನ್ಕೊಂಡು ಆ ಟೈಮ್ಗೆ ಹೋಗಿ ತಗೊಂಡ್ ಬಂದು ಏನೋ ಬುಕ್ ಮಾಡೋ ಅದನ್ನ ಅಡ್ಗೆ ಮಾಡಿರ್ತೀನಿ. ಸೊ ಆ ರೀತಿ ಒಂದು ಇನ್ಸ್ಪೈರ್ ಆಗ್ಲಿ ಅನ್ನೋ ರೀತಿಲಿ ನಾನು ವಿಡಿಯೋಗಳನ್ನ ಮಾಡೋದು. ಯಾರಿಗೂ ಅದು ಏನ್ ಇದಿದೆ ಅಂತ ಅನ್ನಿಸ್ಬಾರ್ದಲ್ವಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ, ಇವಾಗ ಟೈಮ್ ಆಗ್ಬಿಟ್ಟಿದೆ, ಆಲ್ರೆಡಿ 10:30 ಆಗ್ಬಿಟ್ಟಿದೆ. ಅಂಗಡಿ ಕಡೆ ಹೋಗೋಣ. ಬಂದ ಕೂಡಲೇ ಫಸ್ಟು ನಾವು ನಿನ್ನೆ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿದ್ವಿ, ಅಂದರೆ 35+ ಹೆಲ್ತ್ ಮಿಕ್ಸು. ಅದನ್ನು ಫಸ್ಟು ನೀಟಾಗಿ ಜರಡಿ ಹಿಡಿದು ಪ್ಯಾಕ್ ಮಾಡಿ ಜೋಣಿಸ್ಬಿಟ್ಟು ಆನಂತರ ಬೇರೆ ಪ್ರಾಡಕ್ಟ್ ಮಾಡೋಣ ಅಂತ ಹೇಳಿ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ನಾನು ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ, ಯಾವುದೇ ಕೆಲಸ ಆಗಲಿ, ಏನೇ ಅಡುಗೆ ಕೆಲಸ ಆಗಿರ್ಬೋದು, ಯಾವುದೇ ಆದರೂ ಕೂಡ ಫಸ್ಟು ನಾನು ಮಾಡೋ ಕೆಲಸ ಅಂದರೆ ಆ ಜಾಗನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ನನಗೆ ನೀಟಾಗಿರಬೇಕು, ಆವಾಗಲೇ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟು. ಸೊ ಹರಡ್ಕೊಂಡಿರೋದು ಒಂಥರ ಗಲೀಜಾಗಿ ಇಟ್ಕೊಳ್ಳೋದು ಅಂದರೆ ನನಗೆ ಆಗಲ್ಲ. ಒಂಥರ ಕೆಲಸ ಮಾಡೋಕ್ಕೂ ನನಗೆ ಅಂತಲ್ಲ, ಯಾರಿಗೇ ಆದರೂ ಅಷ್ಟೇ. ಸೊ ನಾವು ಫಸ್ಟು ಮನೆ ಆಗಿರ್ಬೋದು, ಯಾವುದೇ ಜಾಗ ನೀಟಾಗಿ ಇಟ್ಕೊಂಡಾಗಲೇ ಅರ್ಧ ಒಂದು ಕೆಲಸ ಆಗೋಯ್ತು ಅನ್ನೋ ರೀತಿ ಆಗುತ್ತೆ. ನಾನು ಕೂಡ ಅಷ್ಟೇ, ಈ ನಡುವೆ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಇವತ್ತು ಪೌಡರ್ ಮಾಡೋದು, ಸೊ ನಾಳೆ ಬಂದು ಅದನ್ನು ಪ್ಯಾಕ್ ಮಾಡೋದು, ಮತ್ತು ಬೇರೆ ಪ್ರಾಡಕ್ಟ್ ಮಾಡೋದು, ಈ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ನಾನು ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ಪರ್ಫೆಕ್ಟಾಗಿ ನಾನು ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಮನೆ ಕೆಲಸ ಆಗಿರ್ಬೋದು, ಇದು ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ನನಗೆ ಇವಾಗ ಚೆನ್ನಾಗಿ ಕಲ್ತ್ಕೋತಾ ಇದ್ದೀನಿ. ಸೊ ಫಸ್ಟ್ ಏನಂದರೆ ಅಂಗಡಿ ಕೆಲಸ ಇದ್ದಾಗೆಲ್ಲ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೊ ಮನೇನೂ ನನಗೆ ಹಾಗೆ ಹೀಗೆ ಬಿಟ್ಟು ಬರೋಕ್ಕಾಗಲ್ಲ, ಹಂಗನ್ಬಿಟ್ಟು ಅಂಗಡಿದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಬರೆದಿಟ್ಕೊಂಡು ಇವತ್ತು ಏನು ಕೆಲಸ, ನಾಳೆ ಏನು ಕೆಲಸ, ಅಟ್ಲೀಸ್ಟು ಅದನ್ನು ಒಂದು 90% ಮಾಡೋದಕ್ಕೆ ನಾನು ಎಫರ್ಟ್ನ ಹಾಕ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ, ಒಂಥರ ಡಿಸಿಪ್ಲಿನ್ ಆಗಿ ಹೋಗ್ತಾ ಇದೆ ಅನ್ನೋ ರೀತಿಲಿ ನನಗೆ ಫೀಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ, ನಾನು ತುಂಬ ದಿವಸಗಳಿಂದ ಕಾಯ್ತಿದ್ದಂತಹ ಅದಿತಿ ಯೂಟ್ಯೂಬ್ ಚಾನಲಲ್ಲಿ ನನ್ನ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಆಗೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದು ಸ್ವಲ್ಪ ದಿನದಲ್ಲೇ ಅದು ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅದು ಒಂದು ತುಂಬ ಖುಷಿಯಾದ ವಿಚಾರ. ಅದಕ್ಕೋಸ್ಕರ ನಾನು ತುಂಬ ದಿವಸ ವೆಯ್ಟ್ ಮಾಡಿದ್ದೀನಿ. ಸೊ ನೋಡೋಣ ಅದು ಹೆಂಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೆಂಗಾಗುತ್ತೆ, ಏನು, ಯಾವ ರೀತಿ ಅದು ನನಗೆ ಹೆಲ್ಪ್ ಆಯಿತು ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇವಾಗ ಬಿಸಿಬೇಳೆಬಾತ್ ಪೌಡರ್ಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು 4 kg ಅಷ್ಟೇ ಮಾಡ್ಕೊಬೇಕು. ಅದು ನನಗೆ ಗೊತ್ತಲ್ವ ನಿಮಗೆ, ಯಾವುದು ಕೂಡ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಆ ರೀತಿ ಮಾಡಲ್ಲ. ಆರ್ಡ್ರ್ ತೊಗೊಂಡು ಅದು ಒಂದಷ್ಟು ಆರ್ಡ್ರ್ ಆದಮೇಲೆ ನಾನು ರೆಡಿ ಮಾಡಿ ಕಳಿಸೋಂಥದ್ದು. ಸೊ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಎಲ್ಲನೂ ಕೂಡ ಇವಾಗ ಹುರಿದು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪೌಡರ್ ಬಂದು ನಮ್ಮ ಮೈಸೂರು ಶೈಲಿನಲ್ಲಿದೆ. ಇದನ್ನು ನಮ್ಮ ಅತ್ತೆ ಮಾಡ್ತಾಯಿದ್ರು, ನಾನು ಅವ್ರ ಹತ್ರ ನೋಡಿ ಕಲ್ತಿರೋಂಥದ್ದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ನಿಮಗೆ ಇದ್ರದ್ದು ಡೀಟೇಲ್ಸ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಇನ್ನೊಂದು ಸಲ ನಾನು ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ. ಮೈಸೂರು ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಬಿಸಿಬೇಳೆಬಾತ್ ಫೇಮಸ್ಸು. ಸೊ ನಮ್ಮ ಮನೇಲೂ ಕೂಡ ಅಷ್ಟೇ, ನಮ್ಮ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಬಿಸಿಬೇಳೆಬಾತ್ ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಮನೇಲಿ ಮಾಡ್ಕೊತಾ ಇದ್ದೆ. ಸೊ ಇದನ್ನು ಬಿಸ್ನೆಸ್ ಮಾಡಬೇಕನ್ನೋದು ಏನು ಐಡಿಯಾ ಇರಲಿಲ್ಲ. ಆದರೆ ತುಂಬ ಜನ ನೀವೇ ಕೇಳೋದ್ರಿಂದ ನನಗೂ ಕೂಡ ಅದು ಚೆನ್ನಾಗಿ ಮಾಡೋಕ್ಕೆ ಬರ್ತಿತ್ತು, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಆಗಿ ಇನ್ನೊಂದು ದಿನ ನಾನು ಲಾಗಲ್ಲಿ ಹೇಳ್ತೀನಿ. ಜೊತೆಗೆ ಯಾರಿಗಾದರೂ ಬಿಸಿಬೇಳೆಬಾತ್ ಪೌಡರ್ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ನೀವು ಆರ್ಡ್ರ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಮತ್ತು ನಾನು ಬಿಸ್ನೆಸ್ಗೆ ಅಂತ ಹೇಳಿ ಹಾಗೆ ಹೀಗೆ ಮಾಡೋದು ಆ ರೀತಿ ಎಲ್ಲ ಮಾಡಲ್ಲ ಫ್ರೆಂಡ್ಸ್. ನೀಟಾಗಿ ನಾವು ಮನೆಗೆ ಹೆಂಗೆ ಬೇಕು ಆ ರೀತಿ ನಾವು ನೀಟಾಗಿ ಹೆಂಗೆ ಮಾಡ್ಕೋತೀವಿ ಅದೇ ಪ್ರಕಾರವಾಗಿ ನಾನು ಕೂಡ ನೀಟಾಗಿ ಮಾಡಿರ್ತೀನಿ. ಸೊ ಚಿಲ್ಲಿ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಒಂದು ಕ್ವಾಲಿಟಿದ ತಂದು ನಾನು ನೀಟಾಗಿ ರೆಡಿ ಮಾಡೋದು. ಸೊ ಚಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇವಾಗ ಎಲ್ಲ ಹುರ್ಕೊಂಡಿದ್ದ ಆಯಿತು. ಎಲ್ಲನೂ ಕೂಡ ಇವಾಗ ಮಿಕ್ಸ್ ಮಾಡಿಬಿಟ್ರೆ ಅದು ಪೌಡರ್ ಮಾಡಿಸ್ಲಿಕ್ಕೆ ರೆಡಿ ಆಗಿಬಿಡುತ್ತೆ.
ಸೊ ಪೌಡರು ಕೂಡ ಅಷ್ಟೇ ತುಂಬ ಕಲರ್ಫುಲ್ ಆಗಿರುತ್ತೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಏನೂ ಹಾಕ್ತೀರಾ ಒಂದು ಶುಚಿಯಾಗಿ ರುಚಿಯಾಗಿ ನಿಮಗೆ ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಗಿಬಿಡುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಮತ್ತೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅಂಗಡಿನಲ್ಲೇ ಟೈಮ್ ಆಗೋಗ್ಬಿಡ್ತು. ಅದು ಪೌಡರ್ಸ್, ಬಿಸಿಬೇಳೆಬಾತ್ ಪೌಡರು ಮತ್ತೆ ಚಿಲ್ಲಿ ಪೌಡರ್ ಎಲ್ಲ ಮಾಡಿ ಆರ್ಡರ್ ಎಲ್ಲ ಕಳಿಸಿ ಮನೆಗೆ ಬರೋದಕ್ಕೆ ಮಕ್ಕಳು ಕೂಡ ಬಂದ್ಬಿಟ್ಟಿದ್ರು. ಇನ್ನು ನೆಕ್ಸ್ಟ್ ಅವ್ರ ಊಟ ಮತ್ತೆ ಅವರ ಸ್ಟಡೀಸ್ ಅನ್ಕೊಂಡೆ ಟೈಮ್ ಆಗೋಗ್ಬಿಡ್ತು. ಸೊ ಹಾಗಾಗಿ ಇವತ್ತು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ್ಲೂ ಕೂಡ ಅಷ್ಟೇನೆ ರೈಸ್ಗೆಲ್ಲ ಇಟ್ಟಿದ್ದಾಯ್ತು, ಮತ್ತೆ ಇನ್ನೇನ್ ಮಕ್ಕಳು ಬರೋ ಟೈಮ್ ಆಯ್ತು. ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅಂಗಡಿಗೆ ಹೋಗಿ ಅಲ್ಲಿ ಪಾರ್ಸಲ್ ಎಲ್ಲ ಕಳಿಸ್ಬಿಟ್ಟು ಬೇಗನೆ ಬಂದ್ಬಿಟ್ಟೆ. ಇನ್ನೇನಿದ್ರು ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲ್ಮೋಸ್ಟ್ 3 ಎಕ್ಸಾಮ್ ಮುಗ್ದಿದೆ. ನಾಳೆ ನೆಕ್ಸ್ಟ್ ಕೂಡ 4 ಎಕ್ಸಾಮ್ ಇದೆ. ಆಲ್ರೆಡಿ 3 ಎಕ್ಸಾಮ್ ಮುಗಿತಾ ಬಂತು. ನೆಕ್ಸ್ಟ್ ಡೇ ಕೂಡ ಇದೆ, ಫ್ರೈಡೆ ಮತ್ತೆ ಸ್ಯಾಟರ್ಡೆ ಕೂಡ ಎಕ್ಸಾಮ್ ಇದೆ. ಇನ್ನು 1 ವೀಕ್ ಇರುತ್ತೆ, ಅದಾದ್ಮೇಲೆ ಇನ್ನು 1 ವೀಕ್ ಇರುತ್ತೆ. ಸೊ ಹಾಗಾಗಿ ಅವ್ರದ್ದು IC ಸಿಲೆಬಸ್ ಆಗಿರೋದ್ರಿಂದ ಸಬ್ಜೆಕ್ಟ್ಗಳು ಜಾಸ್ತಿ ಇರುತ್ತೆ. ಏನ್ ಮಾಡೋದು, ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ನೆನ್ನೆ ಹೇಳಿದ್ದೆ ನಾನು. ಸೊ ನಮ್ಮ ಒಂದು ಬಿಸ್ನೆಸ್ ಬಗ್ಗೆ ನಾನು ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಅಂತ ಹೇಳಿ. ಏನಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ತುಂಬಾ ಸಾರಿ ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ, ನಾನು ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿ. ಖಂಡಿತವಾಗ್ಲೂ ಹೌದು. ನಾನು ತುಂಬಾ ದಿವಸಗಳಿಂದ ಅನ್ಕೊಂತ ಇದ್ದೆ ಏನಾದ್ರೂ ಮಾಡ್ಬೇಕಪ್ಪ ಅಂತ. ತುಂಬಾ ಒಂದು ತುಡಿತ ಅಂತ ಅಂತಾರಲ್ಲ, ಆ ತರ ಅನ್ನಿಸ್ತಾ ಇತ್ತು. ಸೊ ಆ ಮಧ್ಯೆ ಏನಾಯ್ತು, ನನಗೆ ಇದು ಯಾವ್ದೋ ಒಂದು ಯೂಟ್ಯೂಬ್ ಲಾಗಲ್ ಕೂಡ ನೋಡಿದೆ. ಆಮೇಲೆ ನಾನು ಇದನ್ನ ಹೆಂಗೋ ಟ್ರೈ ಮಾಡಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬಾನೇ ನನಗೆ ಸಪೋರ್ಟ್ ಮಾಡಿದ್ರು, ಎಂಕರೇಜ್ ಮಾಡಿದ್ರು. ನೀನ್ ಮಾಡು, ಇದು ಕ್ಲಿಕ್ ಆಗುತ್ತೆ ಅಂತೆಲ್ಲ ನನಗೆ ಪಾಸಿಟಿವ್ ಆಗಿ ಹೇಳಿದ್ರು. ಸೊ ಹಾಗಾಗಿ ನಾನೇನ್ ಮಾಡಿದೆ, ಸ್ಟಾರ್ಟಿಂಗ್ ಸ್ವಲ್ಪ ಯೂಟ್ಯೂಬ್ ಪ್ಲಾಟ್ಫಾರ್ಮ್, ನಂದು ಮೇನ್ ಬಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು. ಯಾಕೆಂದ್ರೆ ಇವತ್ತಿನ ದಿವಸಗಳಲ್ಲಿ ನಾವು ಮನೇಲಿ ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಕೊಟ್ಕೊಂಡು ಏನೋ ಒಂದು ನಮ್ದು ಸ್ಪ್ರೆಡ್ ಮಾಡ್ತೀವಿ ನಮ್ ಬಿಸ್ನೆಸ್ ನ, ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ನಾವು ಸೋಷಿಯಲ್ ಮೀಡಿಯಾ ಥ್ರೂ ಹೋದ್ರೆ ಮಾತ್ರ ನಾವು ಜನಕ್ಕೆ ರೀಚ್ ಆಗೋಕ್ಕಾಗೋದು. ಹಾಗಾಗಿ ನಂಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನೂ ಗೊತ್ತಿಲ್ಲ, ಹೆಂಗ್ ಮಾಡೋದು, ಯೂಟ್ಯೂಬರ್ಸ್ ನಂಬರ್ ಹೆಂಗ್ ತಗೊಳ್ಳೋದು, ಆತರ ಎಲ್ಲ ತುಂಬಾನೇ ಸ್ಟ್ರಗಲ್ ಆಯ್ತು. ಒಬ್ರು ಯೂಟ್ಯೂಬರ್ ನಂಬರ್ ತಗೊಳಕ್ ಅಷ್ಟು ಸರ್ಕಸ್ ಆಗ್ತಾ ಇತ್ತು. ನನ್ಗೆ ಗೊತ್ತಿಲ್ಲ, ಏನೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಹಾಗೂ ಈಗ ಒಬ್ರು ನಂಬರ್ ತಗೊಂಡು ಮಾಡ್ಸಿದ್ದಾಯ್ತು. ಯೂಟ್ಯೂಬ್ ಅಲ್ಲಿ ನಾನು ನನ್ನ ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡಿಸಿದ್ಮೇಲೆ ಒಂದಷ್ಟು ಕಾಲ್ ಬರಕ್ ಶುರು ಆಯ್ತು. ಅವಾಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಈ ದಾರಿ ಸರಿ ಇದೆ, ಮಾಡಬಹುದು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಆ ನಂತರ ಎಲ್ಲರಿಗೂ ಮೆಸೇಜ್ ಹಾಕೋದು, ಏನಂದ್ರೆ ರಿಪ್ಲೈಗಳಂತೂ ತುಂಬಾನೇ ಡಿಲೇ ಆಗ್ತಾ ಇತ್ತು. ಆದ್ರೂ ಕೂಡ ಪರವಾಗಿಲ್ಲ, ಬಿಡ್ತಿರ್ಲಿಲ್ಲ ಪ್ರಯತ್ನನ. ಆಮೇಲೆ ಯೂಟ್ಯೂಬರ್ಸ್ ಕೇಳೋದು, ಅವ್ರ ನಂಬರ್ ಕೊಡಿ, ಇವ್ರ ನಂಬರ್ ಕೊಡಿ, ಅವ್ರು ಯಾರು ಕೊಡೋದು ಇಲ್ಲ. ಬಟ್ ಪಾಪ ಅದನ್ನ ಬ್ಲೇಮು ಮಾಡಕ್ ಆಗಲ್ಲ. ಸೊ ಅದು ಕೊಡಬಾರ್ದು, ಆ ತರ ರೂಲ್ಸ್ ಏನೋ ಇದೆಯಂತೆ. ಏನೋ ಗೊತ್ತಿಲ್ಲ, ಮೇ ಬಿ ಏನೋ ಒಬ್ರು ಒಳ್ಳೆ ಉದ್ದೇಶಕ್ಕೆ ಕೊಟ್ರೆ ನನ್ನ ಪ್ರಕಾರ ಅದೆಲ್ಲ ಏನೇನೋ ಮ್ಯಾಟ್ರೇ ಅಲ್ಲ. ಆದ್ರೆ ಏನೋ ಅದನ್ನೆಲ್ಲ ನಾವು ಬ್ಲೇಮ್ ಮಾಡೋದು ಬೇಡ. ಸೊ ಹಾಗೆ ಮತ್ತೆ ಪಾಂಪ್ಲೆಟ್ ಹಂಚೋದು, ಪಾರ್ಕ್ಗಳಲ್ಲಿ ನಾವು ವಾಕಿಂಗ್ ಹೋಗ್ಬೇಕಾದ್ರೆ ಅದಕ್ಕೋಸ್ಕರ ಅಂತಾನೆ ಹೋಗ್ತಿದ್ವಿ. ಮತ್ತೆ ಇದು ಕಬ್ಬನ್ ಪಾರ್ಕ್ ಅಲ್ಲೂ ಕೂಡ ಸ್ಯಾಂಪಲ್ ಎಲ್ಲ ಕೊಟ್ಟಿದೀವಿ, ನಮ್ಮ ಒಂದು ಗಂಜಿ ಮಾಡಿ ಕೂಡ ಕೊಟ್ಟಿದೀವಿ. ಸೊ ಈ ತರ ಎಲ್ಲ ಆಯ್ತು. ಕೆಲವೊಂದ್ ಟೈಮ್ ಬೇಜಾರಾಗೋದು, ಇದೆಲ್ಲ ಬೇಕಾ, ಏನಕ್ಕೆ ಹಸ್ಬೆಂಡ್ ಜಾಬ್ ಹೋಗ್ತಾರೆ, ಆರಾಮಾಗಿ ಇದ್ಕೊಂಡ್ ಮಾಡೋಣ ಏನಕ್ಕೆ ಅಂತ ಒಂದೊಂದು ಮೂಮೆಂಟ್ ಎಂತವ್ರಿಗೂ ಅನ್ಸುತ್ತೆ. ಆದ್ರೆ ನಾವು ನನ್ಗನ್ಸೋದು ಇರ್ಲಿ, ಯಾವ ಕೆಲ್ಸನೂ ಚಿಕ್ಕದ್ರಿಂದಾನೇ ಸ್ಟಾರ್ಟ್ ಆಗೋದು, ಯಾರು ಎದ್ದು ಕುತ್ಕೊಂಡ್ಬಿಡಲ್ಲ. ಏನಂತೆ ಅದ್ರಲ್ಲೇ ನಾವು ಯಾವ್ದೋ ಒಂದ್ ಕಳ್ತನ ಅದಾದ್ರೆ ನಾವು ಎದುರ್ಬೇಕು. ಸೊ ನಮ್ಮ ಹಸ್ಬೆಂಡ್ ಕೂಡ ಅದೇ ಹೇಳ್ತಾ ಇದ್ರು, ಬಿಡಮ್ಮ ಅದ್ರಲ್ಲಿ ಏನಿದೆ. ಅವರು ಕೂಡ ಸುಮ್ನೆ ಹೇಳ್ಬಾರ್ದು, ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಹೇಳೋದ್ರಿಂದನೇ ನಾನು ಒಂಥರ ಮೋಟಿವೇಶನ್ ಆದೆ ಅಂತಾನೆ ಅನ್ಕೋಬಹುದು. ಇಲ್ಲ ಅಂದ್ರೆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬೇಡಪ್ಪ ಇದೆಲ್ಲ ರಿಸ್ಕ್ ಅಂತ ಅನ್ಕೊಂಡ್ಬಿಡ್ತಿದ್ನೋ ಏನೋ. ನಾನು ಅಷ್ಟೇ ಪಾಸಿಟಿವ್ ಆಗಿದ್ದೆ, ಸ್ಟ್ರಾಂಗ್ ಆಗಿದ್ದೆ. ಅದ್ರ ತಕ್ಕನಾಗ ನಮ್ಮ ಹಸ್ಬೆಂಡ್ ಕೂಡ ನನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟ್ ತುಂಬಾನೇ ನನಗೆ ಮುಖ್ಯ ಆಗಿತ್ತು.
ನಾರ್ಮಲ್ ಆಗಿ ನಿಮ್ಗೆ ಗೊತ್ತೇ ಇರುತ್ತೆ, ಏನಾದ್ರೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸಪೋರ್ಟ್ ಮಾಡೋರ್ಗಿನ್ನ ಕಾಲ್ ಎಳಿಯೋದೇ ಜಾಸ್ತಿ, ನೆಗೆಟಿವ್ ಆಗಿ ಹೇಳೋದೇ ಜಾಸ್ತಿ. ನನಗೂ ಕೂಡ ಅಷ್ಟೇ, ಅದೆಲ್ಲ ನಾನು ತುಂಬಾನೇ ಫೇಸ್ ಮಾಡಿದೀನಿ. ಇವತ್ತು ಅಲ್ಲಿ ಇಲ್ಲಿ ನನ್ ಕಿವಿಗೆ ಬೀಳುತ್ತೆ, ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ ಇಗ್ನೋರ್ ಮಾಡ್ತೀನಿ. ಯಾವುದೇ ರೀತಿ ನೆಗೆಟಿವ್ ನಾನು ಯಾವತ್ತೂ ನಾನು ತಗೊಳ್ಳೋದೇ ಇಲ್ಲ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀನಿ. ನಾವು ಕರೆಕ್ಟ್ ಕೆಲಸ ಮಾಡ್ತಿದೀವ ಅಷ್ಟೇ, ಯಾರಿಗೂ ಅದರಿಂದ ಕೆಟ್ಟದಾಗಬಾರ್ದು. ನಾವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾಕೆ ಹೆದರ್ಬೇಕು ಅನ್ನೋ ರೀತಿ ಮೈಂಡ್ ಸೆಟ್ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಯಾರನ್ನೋ ಬ್ಲೇಮ್ ಮಾಡೋದು ಈ ರೀತಿಯಾಗಿ ಹೇಳ್ತಾ ಇಲ್ಲ. ಇರೋ ವಾಸ್ತವತೆನ ನನ್ಗೇನು ಅದು ಫೇಸ್ ಮಾಡಿದೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆದ್ರೆ ಇವಾಗ ನಾನು ಮಾಡಿರೋ ಕೆಲಸ ಅದು ಏನೇನೂ ಅಲ್ಲ, ಇನ್ನೂ ತುಂಬಾ ಕೆಲಸ ಮಾಡೋದ್ರಲ್ಲಿದೆ. ಅಟ್ಲೀಸ್ಟ್ ಈ ರೀತಿ ಮಾಡ್ಬೋದು ಅನ್ನೋ ಒಂದು ದಾರಿನ ನಾನು ಕಂಡ್ಕೊಂಡಿದ್ದೀನಿ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಆದ್ರೂ ನಮಗ್ ನಾವು ಪ್ರೌಡ್ ಫೀಲ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸಲಿ ನಾವು ಮುಂದೆ ಹೋಗ್ಬೇಕಂತ ಹೇಳಿದಾಗ ಸೊ ಹಿಂದಿನ ದಾರಿನ ನೆನ್ಕೊಂಡು ಅವಾಗ ಹಂಗಿತ್ತು, ಒಬ್ರು ಯೂಟ್ಯೂಬರ್ ನಂಬರ್ ತಗೊಳಕಷ್ಟು ಸ್ಟ್ರಗಲ್ ಆಗ್ತಾ ಇತ್ತು. ಸೊ ಇವತ್ತು ಹಂಗಿಲ್ಲ, ನನ್ಗೆ ಅದೆಲ್ಲ ನಾಲೆಜ್ ಬಂದಿದೆ, ಗೊತ್ತಾಗಿದೆ. ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು, ಪ್ರಮೋಷನ್ ಅದೆಲ್ಲ ನಂಗೆ ನಾಲೆಜ್ ಬಂದಿದೆ. ಒಂದ್ ನಿಮಿಷ. ಸೊ ಆ ತರ ಅಟ್ಲೀಸ್ಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಧೈರ್ಯ ಬಂದಿದೆ, ನಾವು ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂದಿದೆ. ಸೊ ಇನ್ನೊಂದು ವಿಚಾರ ಏನಂದ್ರೆ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಒಬ್ರು ಫಸ್ಟ್ ತುಂಬಾ ಹೊಸದು ಒಬ್ರು ಯೂಟ್ಯೂಬರ್ ಮನೆಗೆ ಹೋಗ್ತೀನಿ, ಇದೆಲ್ಲ ಮಾತು ಆಗಿತ್ತು. ಸೊ ಬನ್ನಿ ಮಾಡೋಣ ಅಂತೆಲ್ಲ ಮಾತುಕತೆ ಎಲ್ಲ ಆಗಿ, ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು ನಾನು ಹೋಗ್ತೀನಿ. ಅವ್ರು ಏನಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು, ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ, ಚೆನ್ನಾಗಿ ಬಂತು. ಪ್ರಮೋಷನ್ ವಿಡಿಯೋ ಎಲ್ಲ ಚೆನ್ನಾಗಿ ನನಗೆ ಸಪೋರ್ಟ್ ಆಯ್ತು. ಅದಾಯ್ತಾ, ನಾನೇನ್ ಮಾಡಿದೆ, ಅವ್ರು ಅಷ್ಟು ಫ್ರೆಂಡ್ಲಿ ಆಗಿದ್ರಲ್ವಾ, ನೆಕ್ಸ್ಟ್ ಡೇ ಅಂದ್ರೆ ಇಮಿಡಿಯೇಟ್ ಅಲ್ಲ, ಸ್ವಲ್ಪ ದಿನ ಬಿಟ್ಟು ಮತ್ತೆ ಹೋದೆ, ಮಾತಾಡ್ಸ್ಕೊಂಡ್ ಬರೋಣ. ಮತ್ತೆ ಈ ತರ ಏನಾದ್ರು ಗೊತ್ತಿರುತ್ತಲ್ವಾ, ಸೊ ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂತ, ಯಾರ್ದಾದ್ರು ನಂಬರ್ ತಗೊಳ್ಳೋಣ, ಅವ್ರಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿದ್ದಾರೆ, ಕೊಡ್ತಾರೆ. ನಾನು ನೆಕ್ಸ್ಟ್ ಇನ್ನೊಬ್ರು ಕೈಲಿ ಮಾಡ್ಸೋಣ, ಏನೋ ಇವಾಗ ಒಂದಷ್ಟು ಜನಕ್ಕೆ ರೀಚ್ ಆಯ್ತು, ನನ್ ಪರಿಚಯ ಆಯ್ತು, ನೆಕ್ಸ್ಟ್ ಸ್ಟೆಪ್ ಮಾಡೋಣ ಅಂತ ತುಂಬಾ ಖುಷಿಯಾಗಿ ಬೆಳಗ್ಗೆನೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದೆ. ಹೋದ ನಂತರ ಏನಾಯ್ತು ಅಂದ್ರೆ, ಅವ್ರ ಮನೇಲಿ ಊಟ ಮಾಮೂಲಿ ಊಟದೆಲ್ಲ ಕರೆದ್ರು. ನನ್ಗೆ ಏನಂದ್ರೆ ಅಷ್ಟು ಸಡನ್ ಆಗಿ ಯಾರು ಕೂಡ ಅಷ್ಟೇನೆ, ನಾವೇ ಆದ್ರೂ ಅಷ್ಟೇ, ಬೇರೆಯವರು ಹೋಗಲ್ಲ. ಆದ್ರೆ ತುಂಬಾ ಫೋರ್ಸ್ ಮಾಡಿದಾಗ ಏನಾಗುತ್ತೆ, ಊಟಕ್ಕೆ ಒಂದು ರೆಸ್ಪೆಕ್ಟ್ ಇರುತ್ತಲ್ವಾ ಅನ್ನಪೂರ್ಣೇಶ್ವರಿ, ಹೇಗೆ ಅದನ್ನ ಬೇಡ ಅನ್ನೋದು ಅಂದ್ಬಿಟ್ಟು ಸ್ವಲ್ಪ ಏನೋ ಊಟ ಮಾಡಿ ಎಲ್ಲ ಕೂತಿದ್ದೆ. ಸೊ ಆ ಯೂಟ್ಯೂಬರ್ ಬಂದ್ಬಿಟ್ಟು ಸ್ಮೈಲ್ ಮಾಡಿದ್ರು ಅಷ್ಟೇ. ಸೊ ಸ್ಮೈಲ್ ಮಾಡ್ಬಿಟ್ಟು ಅವರು ಹೋಗಿ ಊಟ ತಿಂಡಿ, ಆಕ್ಚುಲಿ ಇನ್ನ ಊಟ ಟೈಮ್ ಆಗಿರ್ಲಿಲ್ಲ, ಒಂದ್ 12:30 ತಿಂಡಿ ತಿಂದಿಲ್ಲ ಅಂದ್ಬಿಟ್ಟು ತಿಂಡಿ ತಿಂದು ಅಲ್ಲೇ ಫೋನ್ ನೋಡ್ತಾ ಇದ್ರು. ನಾನು ಯಾವಾಗ ಬರ್ತಾರೆ ಮಾತಾಡೋಣ ಸುಮ್ಮನೆ ಕೂತಿದ್ದೀನಿ, ನೋಡ್ಕೊಂಡು ಟಿವಿ ನೋಡ್ಕೊಂಡು. ಅವರು ಊಟ ಮುಗಿಸಿ ಅವರು ಡೈನಿಂಗ್ ಟೇಬಲ್ ಹತ್ರ ಕೂತಿದ್ದಾರೆ, ನಾನು ಇಲ್ಲಿ ಸೋಫಾ ಹತ್ರ ಕೂತಿದ್ದೀನಿ. ನಾನು ನೋಡ್ದೆ ಸುಮಾರು 1.25 ಗಂಟೆ 1 ಅವರ್ ಹತ್ತತ್ರ ಆಯ್ತಾ ಬಂತು ಅನ್ಕೊಳ್ಳಿ. ನನಗೆ ತುಂಬಾ ಬೇಜಾರಾಗೋಯ್ತು. ಸೊ ನಾನಿಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ, ಅದಕ್ಕೆ ಆತರ ಅನ್ಕೊಂಬೇಡಿ. ಅಟ್ಲೀಸ್ಟ್ ಏನೋ ಬಂದಿದ್ದಾರೆ ಏನು ಅಂತಾನು ಅವ್ರು ಸ್ಟಾರ್ಟಿಂಗ್ ಮಾತಾಡಿದಕ್ಕೂ ಇವಾಗ ಏನು ರೆಸ್ಪಾನ್ಸೇ ಇಲ್ಲ. ಆ ತರ ನನ್ಗೆ ತುಂಬಾ ಒಂಥರ ಅವಮಾನ ಅನ್ನೋ ರೀತಿ ಅನ್ನಿಸ್ಬಿಡ್ತು. ಆಮೇಲೆ ಸರಿ ನಾನು ಬಂದ್ಬಿಟ್ಟೆ, ಹೇಳ್ಬಿಟ್ಟು ಅವ್ರ ಮನೆ ಅಮ್ಮ ಇದ್ರು, ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ಸೊ ಬರ್ತಾ ನಾನು ಅನ್ಕೊಂಡೆ, ಇನ್ ಮುಂದೆ ಯಾರ ಹತ್ರನೂ ಕೂಡ ಏನು ಹೆಲ್ಪ್ ಕೇಳಬಾರ್ದು, ಏನು ಸಹಾಯನೇ ಕೇಳಬಾರ್ದು. ಸೊ ನಮ್ಮ ಒಂದು ಬುದ್ಧಿಶಕ್ತಿನಲ್ಲಿ, ನಮ್ಮ ಸ್ವಂತಿಕೆ, ನಮ್ಗೆ ಏನ್ ಐಡಿಯಾ ಇರುತ್ತೋ ಅದರಲ್ಲೇ ಕಷ್ಟಪಟ್ಟು ದಾರಿನ ಕಂಡುಕೊಂಡು ನಾವು ಸ್ವಾಭಿಮಾನವಾಗಿ ನಾವು ಮೇಲ್ ಬರ್ಬೇಕು, ಕಷ್ಟಪಡ್ಬೇಕು ಅನ್ನೋದನ್ನ ಅವತ್ತು ನಾನು ಮೊದ್ಲೇ ಇತ್ತು ನನಗೆ, ಆದ್ರೆ ಅವತ್ತು ಇನ್ನ ನಾನು ಪಾಠ ಕಲಿತೆ ಅದ್ರ ಬಗ್ಗೆಲಿ. ಸೊ ಯಾರು ಅಂದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ, ಎಲ್ಲ ಹಂಗಾದ್ರೆ ವ್ಯವಹಾರಿಕವಾಗೇ ನೋಡ್ತಾರ, ಪ್ರಪಂಚ ಇರೋದೇ ಹಾಗೇನ, ಆ ರೀತಿ ಎಲ್ಲ ಯೋಚನೆ ಬಂದ್ಬಿಡ್ತು. ನಂದು ಏನಂದ್ರೆ, ನನ್ಗೆ ತುಂಬಾ ಚೆನ್ನಾಗಿ ಮಾತಾಡ್ಸ್ಬಿಡ್ತಾರೆ, ಬೇಗ ಎಮೋಷನಲಿ ಅಟ್ಯಾಚ್ ಆಗ್ಬಿಡೋದು. ಸೊ ನಾನು ಏನೂ ನೋಡಕ್ ಹೋಗಲ್ಲ, ಅವ್ರು ಏನು ಅವ್ರ ಬ್ಯಾಕ್ ಗ್ರೌಂಡ್ ಏನು ನೋಡಕ್ ಹೋಗಲ್ಲ. ತುಂಬಾ ಇದಾಗಿ ಚೆನ್ನಾಗಿ ಮಾತಾಡ್ತಿದ್ದಾರೆ ನನ್ಗೆ ಅಂದ್ಬಿಟ್ಟು ಬೇಗ ಅಡ್ಜಸ್ಟ್ ಆಗ್ಬಿಟ್ಟು ಬೇಗ ಫ್ರೆಂಡ್ ಆಗ್ಬಿಡ್ತೀನಿ. ಸೊ ಆ ತರ ನಮ್ಮ ಮನೆಯವರು ಅದನ್ನ ಹೇಳ್ತಾ ಇರ್ತಾರೆ, ಪ್ರಾಕ್ಟಿಕಲ್ ಆಗಿ ಪ್ರಪಂಚ ನೋಡೋದ್ ಕಲ್ತ್ಕೋ, ನೀನ್ ಬೇಗ ಎಲ್ಲ ನಂಬಿಡ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಈಗ ಎಷ್ಟೋ ಬದಲಾಗಿದ್ದೀನಿ, 2 ವರ್ಷದಿಂದ ನನ್ಗೆ ಅದೆಲ್ಲ ಅನುಭವ ಆಗಿದೆ, ಪಾಠ ಕೂಡ ಕಲ್ತಿದ್ದೀನಿ. ಸೊ ಒಂದ್ ನಿಮಿಷ. ಮಕ್ಕಳು ಬಂದ್ರು ಎಕ್ಸಾಮ್ ಮುಗಿಸ್ಕೊಂಡು, ಹಾಗಾಗಿ ಈ ತರ ಎಲ್ಲ ಇರುತ್ತೆ ಫ್ರೆಂಡ್ಸ್, ಎಲ್ಲ ಫೇಸ್ ಮಾಡ್ಬೇಕು. ಅದ್ರಲ್ಲೂ ಇವತ್ತು ಎಲ್ಲ ಸ್ವಲ್ಪ ವ್ಯವಹಾರಿಕವಾಗೇ ನೋಡೋದು ಜಾಸ್ತಿ. ಈ ನಡುವೆ ಆತರ ಆಗ್ಬಿಟ್ಟಿದೆ. ಎಲ್ಲಾರು ಅಂತ ಹೇಳಲ್ಲ, ನಡೆಯುತ್ತೆ, ಎಲ್ಲ ನಡೀತಿರುತ್ತೆ. ಅದಕ್ಕೋಸ್ಕರ ನಾನು ಅವತ್ ನಮ್ಮ ಹಸ್ಬೆಂಡ್ ಬಂದ್ ಅದೇ ಹೇಳ್ದೆ. ಸೊ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡೆ,
ಬೆಳಿಬೇಕು, ಏನಿದ್ರು ನಾವು ಕಷ್ಟಪಡಬೇಕು ಅಷ್ಟೇ. ಯಾರನ್ನು ನಾವು ಸಹಾಯ ಕೇಳೋದಾಗ್ಲಿ, ಅವ್ರು ಮಾಡ್ಲಿಲ್ಲ ಅಂತ ನಾವು ಬ್ಲೇಮ್ ಮಾಡೋದಾಗ್ಲಿ, ಅದೆಲ್ಲ ನಾವು ಅನ್ಕೊಂಡು ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬಾರ್ದು ಅಂತ ಹೇಳಿ ನಾನು ಹೇಗೋ ಹಾಗೆ ಹೀಗೆ ಯೂಟ್ಯೂಬರ್ ನಂಬರ್ ತಗೊಳ್ಳೋದು, ಪ್ರಮೋಷನ್ ಮಾಡಿಸೋದು, ಈ ರೀತಿಯಾಗಿ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತಾ ಹೋದೆ. ಸೊ ಈ ರೀತಿಯಾಗಿ ತುಂಬಾ ಜನ ನನಗೆ ಕಾಲ್ಸ್ ಕೂಡ ಮಾಡ್ತಿರ್ತೀರಲ್ವಾ, ಹೇಗೆ ಏನು ಎತ್ತ ಅಂತ. ನಾನು ಎಲ್ಲಾರ್ಗು ಎಲ್ಲಾ ಟೈಮಲ್ಲೂ ರೆಸ್ಪಾನ್ಸ್ ಮಾಡ್ತೀನಿ ಅಂತಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಮಗೂ ಕೆಲಸಗಳಿರುತ್ತೆ, ಏನೋ ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತೀನಿ, ಇಲ್ಲ ವಾಯ್ಸ್ ಓವರ್ ಕೊಡೋದಿರುತ್ತೆ, ಬಿಸ್ನೆಸ್ ಏನೋ ನಾನು ಇವತ್ತು ಪೌಡರ್ ಮಾಡೋದಿರುತ್ತೆ. ಸೊ ಅದು ಆ ತರ. ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಯಾರೇ ಯಾವ ರೀತಿ ಕೇಳ್ಕೊಂಡು ಫೋನ್ ಮಾಡಿದ್ರು ಕೂಡ ಅವ್ರಿಗೆ ನೆಗೆಟಿವ್ ಆಗಿ ಹೇಳಲ್ಲ. ನನ್ನ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಕೇಳ್ತಾರೆ, ಅಂದ್ರೆ ಎಷ್ಟು ಮೆಷರ್ಮೆಂಟ್ ಏನೋ, ಅದನ್ನ ಮಾತ್ರ ನಾನು ಹೇಳಲ್ಲ. ಅಂದ್ರೆ ಯಾರು ಕೂಡ ಹೇಳಲ್ಲ. ಈಗ ನಮ್ದೇ ಒಂದು ಬಿಸ್ನೆಸ್ ಸೀಕ್ರೆಟ್ ಅಂತ ಇರುತ್ತೆ, ಅದನ್ನ ನಾವ್ ಹೇಳಕ್ಕಾಗಲ್ಲ. ಸಣ್ಣದಿರ್ಲಿ ದೊಡ್ಡದಿರ್ಲಿ ಯಾರು ಕೂಡ ಅದನ್ನ ಬಿಟ್ಕೊಡಲ್ಲ. ನಾನು ಡೈರೆಕ್ಟ್ ಆಗಿ ಹೇಳೇ ಬಿಡ್ತೀನಿ. ಸೊ ಅದನ್ನೆಲ್ಲ ನಾವು ಹೇಳಂಗಿಲ್ಲ, ಕೇಳ್ಬಿಡಿ. ಅದನ್ನ ಬಿಟ್ಟು ಏನೇ ಇದ್ರು ಲೈಸೆನ್ಸ್ ಬಗ್ಗೆ ಆಗಿರ್ಬೋದು, ಈ ರೀತಿ ವಿಚಾರಗಳನ್ನ ನಾನು ಅವ್ರ ಹತ್ರ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಮಾಡಿ, ಆಗುತ್ತೆ. ನಿಮ್ ಸ್ಟಾರ್ಟಿಂಗು ನಿಮ್ಗೆ ಸ್ಟ್ರಗಲ್ ಇದ್ದೇ ಇರುತ್ತೆ, ಯಾವುದೇ ಆದ್ರೂ ಅಷ್ಟೇ. ಡಿಸಪಾಯಿಂಟ್ ಆಗುತ್ತೆ, ನೆಗೆಟಿವ್ ಆಗಿ ಮಾತಾಡೋದು ನಿಮ್ ಕಿವಿಗೆ ಬೀಳುತ್ತೆ, ಅದಕ್ಕೆಲ್ಲ ನೀವು ಕೇರ್ ಮಾಡಬಾರ್ದು. ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ದೃಢವಾಗಿ ನೀವ್ ಏನಾದ್ರೂ ಮಾಡ್ಬೇಕು, ಅಚೀವ್ ಮಾಡ್ಲೇಬೇಕು ಅನ್ನೋದ ಇಟ್ಕೊಂಡು ನೀವು ಕೆಲಸ ಮಾಡ್ತು ಅಂತ ಹೇಳಿದ್ರೆ ಆ ದೇವರೇ ದಾರಿ ತೋರಿಸ್ತಾ ಹೋಗ್ತಾನೆ. ನಾನು ಆ ರೀತಿನೇ ಅವ್ರಿಗೆ ಇನ್ಸ್ಪೈರ್ ಮಾಡಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ನಾನೇನೋ ಇವಾಗ ಸಾಧನೆ ಮಾಡ್ಬಿಟ್ಟಿದೀನಿ, ನಾನು ಆತರ ಅಂತ ಅಲ್ಲ. ಈಗ ಚಿಕ್ಕದಾದ್ರೂ ಕೂಡ ಅದು ನಮ್ಮ ಮಟ್ಟಕ್ಕೆ ನಾವು ಸಾಧನೆ ಅಂತಾನೆ ನಾವು ಅಪ್ರಿಶಿಯೇಟ್ ಮಾಡ್ಕೋಬೇಕಾಗುತ್ತೆ. ಅವಾಗ್ಲೇ ನಾವು ದೊಡ್ಡದಾಗಿ ಬೆಳೆಯಕ್ಕಾಗೋದು. ಸೊ ಆ ತರ ನಾನು ನಾರ್ಮಲ್ ಆಗಿ ನನ್ನ ಹತ್ರ ಫೋನ್ ಮಾಡೋರ್ಗೆಲ್ಲ ನಾನು ಅದೇ ಹೇಳ್ತಿರ್ತೀನಿ. ಖಂಡಿತವಾಗ್ಲೂ ನೀವು ಆಗಲ್ಲ ಅನ್ಕೊಂಬೇಡಿ, ನೀವು ಮಾಡಿ. ಇವತ್ತು ಏನ್ ನಡೀತಿದೆಯೋ, ಯಾವ್ದು ಟ್ರೆಂಡ್ ಅಲ್ಲಿ ಇದೆಯೋ ಅದನ್ನ ನೀವು ಸ್ಪೆಷಲ್ ಆಗಿ ನೀವು ಏನಾದ್ರೂ ಒಂದು ಸ್ಪೆಷಲ್ ಆಗಿ ಮಾಡಿ, ಖಂಡಿತ ಆಗುತ್ತೆ ಅನ್ಕೊಂಡೆಲ್ಲ ನಾನು ಮಾತಾಡ್ತಿರ್ತೀನಿ. ಹಾಗೆ ಒಬ್ರು ಕೂಡ ಮಂಗಳೂರವರು ಕೇಕ್ ಬಿಸ್ನೆಸ್ ನ ಮಾಡಿ ಮೊನ್ನೆ ಕಾಲ್ ಮಾಡಿದ್ರು. ಎಷ್ಟು ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ, ಮೇಡಮ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅವ್ರು ನನಗೆ ಕಾಲ್ ಮಾಡಿದ್ರು, ಅವಾಗ ನಾವು ಮಾತಾಡ್ಕೊಂತಿದ್ವಿ. ನಾನು ಅದೇ ಹೇಳ್ತಾ ಇದ್ದೆ, ಮೇಡಮ್ ಮಾಡಿ, ಏನಿಲ್ಲ ಆಗುತ್ತೆ, ಯಾವುದು ಕೂಡ ಆಗಲ್ಲ ಅನ್ನೋದೇನಿಲ್ಲ. ಸ್ವಲ್ಪ ಎಫರ್ಟ್ ಹಾಕಿ ನಿರಂತರವಾಗಿ ನಾವು ಮಾಡ್ತಾ ಇದ್ರೆ ಅದು ನಿಮ್ಗೆ ಎಷ್ಟ್ರ ಮಟ್ಟಿಗೆ ಅದನ್ನ ನೀವು ಮಾಡ್ಬೇಕನ್ನೋದನ್ನ ತಗೊಂಡಿರ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮಾಡಿ ಅಂತ. ಸೊ ಎಲ್ಲೋ ಅವರು ಟ್ರೈನಿಂಗ್ ತಗೊಂಡು ಕೇಕ್ ಮಾಡೋದನ್ನ ಕಲಿತು ಇವಾಗ ಬೇಕರಿಗಳು 2 ಬೇಕರಿ ಮಾಡಿದಾರಂತೆ. ಸೊ ಎಷ್ಟು ಖುಷಿಯಾಗಿ ಮಾತಾಡ್ತಿದ್ರು ಅಂತ ಹೇಳಿದ್ರೆ, ನನ್ಗೆ ಈಗ ಮೊನ್ನೆ ಅವ್ರ ಹತ್ರ ಮಾತಾಡ್ದಂಗಿದೆ. ನಾನು ಏನಾದ್ರೂ ಮಾಡ್ಬೇಕು ಅನ್ಕೋತಿದ್ದೀನಿ ಮೇಡಮ್, ಕೇಕ್ ಅಂದೆಲ್ಲ ಸ್ವಲ್ಪ ಐಡಿಯಾ ಇದೆ, ಬಟ್ ಅದು ಕೋರ್ಸ್ ಮಾಡ್ಬೇಕು, ಅದ್ ಮಾಡೋದು ಹೇಗೆ ಅಂತ ತಿಳ್ಕೋಬೇಕು. ಈಗ ಮೊನ್ನೆ ಮಾತಾಡ್ದಂಗಿದೆ. ಅವರು ಮೊನ್ನೆ ನೋಡಿದ್ರೆ ಆಗ್ಲೇ ಅವರು ಸಾಧಿಸ್ಬಿಟ್ಟಿದ್ದಾರೆ. ಅಲ್ಲಿ ನೋಡಕ್ ಹೋದ್ರೆ ನನ್ಗಿಂತ ಮುಂದೆ ಹೋಗಿದ್ದಾರೆ ಅವರು. ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ಅವ್ರು ನನ್ಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳ್ಕೊಂಡು, ಅಯ್ಯೋ ಅದ್ರಲ್ಲಿ ಏನಿದೆ ಬಿಡಿಯಪ್ಪ, ನಮ್ದೇನಿಲ್ಲ, ನೀವು ಮಾಡೋ ಮನ್ಸು ಅದು ದೊಡ್ಡದು. ಸೊ ನೀವು ತಗೊಂಡಿದ್ದೀರಾ, ನೀವು ಮಾಡಿದೀರಾ ಬಿಡಿ ಅನ್ಕೊಂಡು ಅದೇ ತುಂಬಾ ಖುಷಿ ಆಯ್ತು. ಸೊ ಆ ತರ ನಾವು ಹುರಿದುಂಬಿಸ್ಬೇಕು ಫ್ರೆಂಡ್ಸ್, ಯಾರೇ ಆದ್ರೂ ಕೂಡ ಅಷ್ಟೇನೆ. ನಮ್ ಕೈಲಿ ಏನಾಗುತ್ತೋ ಒಂದು 2 ಒಳ್ಳೆ ಮಾತಾಡೋದಕ್ಕೆ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ. ಸೊ ಹಾಗಾಗಿ ಆದ್ರೆ ನಾನು ಎಲ್ಲಾರ್ಗು ಅಂತ ಹೇಳಲ್ಲ. ಸೊ ದಯವಿಟ್ಟು ಎಲ್ಲ ತಪ್ಪು ತಿಳ್ಕೊಂಬೇಡಿ. ಆದಷ್ಟು ನಾವೇನಾದ್ರು ಮಾಡ್ತೀವಿ ಅಂತ ಅಂದಾಗ ಪಾಸಿಟಿವ್ ಗಿಂತ ನೆಗೆಟಿವ್ ಮಾತಾಡೋರೆ ಜಾಸ್ತಿ. ಇದೆಲ್ಲ ಬೇಕಾ, ಇದೆಲ್ಲ ಏನಕ್ಕೆ, ಅಯ್ಯೋ ಆಗುತ್ತಾ, ಅಂತವ್ರಿಗೆ ಆಗ್ಲಿಲ್ಲ, ಇಂಥವ್ರಿಗೆ ಆಗ್ಲಿಲ್ಲ, ಹಂಗೆ ಹಿಂಗೆ ಅಂತ ತುಂಬಾ ಮಾತುಗಳು ಬರುತ್ತೆ. ಅದನ್ನ ಮಾತ್ರ ದಯವಿಟ್ಟು ಯಾರು ತಲೆ ಒಳಗಡೆ ತಗೊಂಬೇಡಿ. ಈ ಕಿವಿಲ್ ಕೇಳಿ ಹೌದಾ ಸರಿ ಅಂದ್ ಈ ಕಿವಿಲ್ ಬಿಟ್ಬಿಡಿ. ಸೊ ಇಷ್ಟು ನನ್ನ ಒಂದು ಬಿಸ್ನೆಸ್ ಬಗ್ಗೆ ಮಾತುಗಳಾಯ್ತು. ಇನ್ನೊಂದು ಲೈಸೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಹೌದು, ಖಂಡಿತವಾಗ್ಲೂ ನೀವು ಫುಡ್ ಐಟಮ್, ಪೌಡರ್ಗಳು ಏನೇ ಮಾಡ್ಬೇಕಂದ್ರೂ ಕೂಡ ಲೈಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೂಡ ಲೈಸೆನ್ಸ್ 2 ವರ್ಷದಿಂದನೇ ನಾನು ಲೈಸೆನ್ಸ್ ಮಾಡಿಸಿದ್ದೀನಿ. ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ನಾನು ಮಾಡಿಸ್ಬಿಟ್ಟೆ. ಸ್ವಲ್ಪ ದಿನ ಮಾತ್ರ, ಅಟ್ಲೀಸ್ಟ್ ಒಂದ್ ಮಂತ್ ಮಾತ್ರ ನಾನು ಹಾಗೆ ಪೌಡರ್ ಮಾಡಿ ಇಲ್ಲೆಲ್ಲ ಸರ್ಕ್ಯುಲೇಟ್ ಮಾಡಿದ್ದಷ್ಟೇ, ನಾವಿರೋ ಕಡೆ ಕೆಲವೊಂದು ಅಂಗಡಿ, ಫ್ರೆಂಡ್ಸ್ ಆತರ. ಅದಾದ್ಮೇಲೆ ಇಮಿಡಿಯೇಟ್ ನಾವು ಫಸ್ಟ್ ಸ್ಟೆಪ್ಪೇ ಲೈಸೆನ್ಸ್ ತಗೊಂಡ್ವಿ. ಲೈಸೆನ್ಸ್ ತಗೊಂಡು ಅದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ. ಅವ್ರು ಇಲ್ಲೆಲ್ಲ ಬಂದು ನೋಡ್ತಾರೆ, ಹಿಂಗ್ ಮಾಡ್ತಾರೆ ಏನು ಅಂತ ಹೇಳಿ ಅದೆಲ್ಲ ನೋಡ್ಬಿಟ್ಟು ಅವರು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ಅದಕ್ಕೋಸ್ಕರ ಲೈಸೆನ್ಸ್ ನೀವು ಖಂಡಿತ ಮಾಡಿಸ್ಲೇಬೇಕಾಗುತ್ತೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ನನ್ಗೆ ಪ್ಯಾಕಿಂಗ್ ಆಗಿರ್ಬೋದು, ಇದೆಲ್ಲ ಏನೂ ಗೊತ್ತಿಲ್ಲ, ಏನೂ ನಾಲೆಡ್ಜ್ ಇಲ್ಲ. ಸೊ ಅದೆಲ್ಲ ವಸ್ಟ್ ಅಲ್ವಾ. ಆದ್ರೆ ನಮ್ಮ ಹಸ್ಬೆಂಡ್ ಅದೆಲ್ಲ ವಿಚಾರಿಸಿ ಮಾಡಿ ಈಗೆಲ್ಲ ಹಾಗೆ ಫಸ್ಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ವಿ. ಆಮೇಲೆ ಅದು ಗೊತ್ತಾಯ್ತು ತುಂಬಾ ಕೆಲಸ, ಬಾಕ್ಸ್ಗೆ ಲೇಬಲ್ ಹಾಕ್ಬೇಕು, ಅದನ್ನ ಪ್ಯಾಕ್ ಮಾಡಬೇಕು, ಇನ್ನೊಂದು ಬಾಕ್ಸ್ ಒಳಗಡೆ ಇಟ್ಟು ಅದು ಪ್ಯಾಕಿಂಗ್ 2 ಬೇಕಾಗಿತ್ತು. ಸೊ ಈ ತರ ಎಲ್ಲ ಇತ್ತು.
ಇವಾಗ ಏನಂದ್ರೆ ಒಬ್ರೇ ಕೂಡ ಪ್ಯಾಕಿಂಗ್ ಮಾಡ್ಬಿಡ್ಬೋದು. ಪೌಚ್ ಅಲ್ಲಿ ಟೈಮು ಸೇವ್ ಆಗುತ್ತೆ, ನೋಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ಆ ತರ ನಾವು ಚೇಂಜಸ್ ಮಾಡ್ಕೊಂಡ್ವಿ. ಇನ್ನು ಹೋಗ್ತಾ ಹೋಗ್ತಾ ನಾವ್ ಇನ್ನು ತುಂಬಾ ಚೇಂಜಸ್ ಮಾಡೋದಿದೆ. ಇದು ಏನಂದ್ರೆ ಹೋಮ್ ಮೇಡ್ ಅಂತ ಹೇಳಿ ನಾನು ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿ, ಅಂದ್ರೆ ಹೋಮ್ ಮೇಡ್ ಕಾನ್ಸೆಪ್ಟ್ ಅಲ್ಲೇ ನಾನು ಮಾಡ್ಬೇಕು ಅನ್ನೋದು ನನ್ನ ತಲೆನಲ್ಲಿರೋದು. ಸೊ ಅಷ್ಟೇ ಫ್ರೆಂಡ್ಸ್, ನನ್ಗೆ ಏನು ಒಂದು ಸಣ್ಣ ಪುಟ್ಟ ಅನುಭವನೋ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ. ನೀವು ಕೂಡ ಅಷ್ಟೇ ಏನಾದ್ರೂ ನೀವು ಮನ್ಸಲ್ಲಿ ಅನ್ಕೊಂಡಿದ್ರೆ, ನಿಮ್ಗೆ ಏನಾದ್ರೂ ಒಂದು ಸ್ಪೆಷಲ್ ಆಗಿ ಟ್ಯಾಲೆಂಟ್ ಇತ್ತು ಅಂತ ಅಂದ್ರೆ ಡಿಲೇ ಮಾಡಬೇಡಿ, ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ. ಭಗವಂತ ನಾವು ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಒಂದು ಶ್ರಮ ಪಟ್ಟು ನಾವು ಮಾಡ್ತು ಅಂತ ಹೇಳಿದ್ರೆ ಭಗವಂತ ಖಂಡಿತವಾಗ್ಲೂ ದಾರಿ ತೋರಿಸ್ತಾನೆ. ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಆ ದಾರಿ ಸಲೀಸಾಗ್ತಾ ಹೋಗುತ್ತೆ. ಕೆಲಸ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ಯಾರ್ಯಾರು ಏನೇನ್ ಅನ್ಕೊಂಡಿದೀರಾ ಎಲ್ಲಾರು ಆಸೆಗಳು ನೆರವೇರ್ಲಿ. ನೀವು ಕೂಡ ಏನಾದ್ರೂ ಒಂದು ಕೆಲಸನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.